ದೇವಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಪಾತಾಳ ಲೋಕದವರಿಗೆಲ್ಲ ಬಸವಣ್ಣನೇ ದೇವರು, ಮೇರುಗಿರಿ ಮಂದರಗಿರಿಗಳಿಗೆಲ್ಲ ಬಸವಣ್ಣನೇ ದೇವರು. ಚನ್ನಮಲ್ಲಿಕಾರ್ಜುನಯ್ಯ ಎನಗೂ ನಿಮಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಕೊಪ್ಪಳದ ಗವಿಮಠದ ಆವರಣದಲ್ಲಿ ಜರುಗುತ್ತಿರುವಂಥ ಬಸವ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಈ ಪವಿತ್ರ ಭೂಮಿಯ ದಿವ್ಯ ಚೇತನವಾದಂಥ ಪೂಜ್ಯ ಶ್ರೀ ಮಣಿಪುರ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಋನ್ಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಜನವಾಡದ ಅಲ್ಲಮಪ್ರಭು ಮಠದ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಇವತ್ತು ವೇದಿಕೆಯಲ್ಲಿ ಹಿರಿಯರು, ಬಸವ ಸಮಿತಿಯ ಅಧ್ಯಕ್ಷರು, ಬಸವ ತತ್ವವನ್ನು ಜಗದಗಲ ಮುಗಿಲಗಲ ಬಿತ್ತರಿಸುತ್ತಿರುವಂಥ ಡಾಕ್ಟರ್ ಸನ್ಮಾನ್ಯ ಹಿತೈಷಿಗಳು, ಮಾರ್ಗದರ್ಶಕರಾದಂಥ ಅರವಿಂದ್ ಜತ್ತಿಯವರೇ, ಇವತ್ತು ಸನ್ಮಾನಗೊಂಡಿರುವ ಬಸವ ಕಾರುಣ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸಹೋದರಿ ಸಹೋದರರೇ, ಜಯಶ್ರೀಯವರೇ, ಇಲ್ಲಿ ಶಾಸಕರಾದಂಥ ಇಟ್ನಾಳವರೇ, ಸಂಸದರಾದಂಥ ಇಟ್ನಾಳವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅವರಿವರೆನ್ನದೇ ಎಲ್ಲ ಹಿರಿಯರೇ, ನನ್ನನ್ನು ಇಲ್ಲಿ ಕರೆ ಮಾಡಿದಂಥ ಸನ್ಮಾನ್ಯ ಸಹೋದರಂಥ ಗವಿಸಿದ್ದೇಶ್ವರವರೇ, ಮನೆಗೆ ಕರೆದುಕೊಂಡು ಹೋಗಿ ಆದರ ಆತಿಥ್ಯವನ್ನು ಕೊಟ್ಟಂಥ ಶೋಭಾ ಅವರೇ, ನೆರೆದಿರುವಂಥ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕವಾದಂಥ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇವತ್ತು ಬಸವ ಜಯಂತಿಯ ಉತ್ಸವ ಅಂದಾಗ ಒಂದು ಸಂತೋಷ, ಒಂದು ಖುಷಿ, ಒಂದು ಪ್ರೀತಿ, ಹೆಮ್ಮೆ, ಗೌರವಗಳ ಒಂದು ಸಂಗಮ ಅಂತ ನಾವು ಹೇಳ್ತೇವೆ. ಈ ವರ್ಷ ಪ್ರಸ್ತುತ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎನಿಸಿಕೊಂಡಂಥ ಈ ಸಂದರ್ಭದಲ್ಲಂತೂ ಈ ವರ್ಷ ಈ ಬಸವ ಜಯಂತಿ ಅತ್ಯಂತ ಸಂಭ್ರಮದ ಒಂದು ಸುದಿನ ಅಂತ ನಾವು ಹೇಳಬಹುದು. ಬಸವ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ನನಗೆ ಒಂದು ನೆನಪಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಪರ್ಧೆ ನಡೀತು, ಅದು ರಾಜ್ಯ ಮಟ್ಟದ ಸ್ಪರ್ಧೆ. ನಮ್ಮ ರಾಜ್ಯ ಮಟ್ಟದ ಸ್ಪರ್ಧೆ ಅಂದರೆ ಅಲ್ಲಿ ಎಲ್ಲ ರಂಗದಲ್ಲಿ ಯಾರು ಸಾಧಕರಿರ್ತಾರೆ ಅವರನ್ನ ಆ ಸ್ಪರ್ಧೆಗೆ ಕಳಿಸ್ಬೇಕು ಅಂತ ಒಂದು ಮಾತು ಆಯಿತು. ಎಲ್ಲ ರಂಗದಲ್ಲಿ, ಅದು ರಾಜಕೀಯ ಇರಲಿ, ಸಾಂಸ್ಕೃತಿಕ ಇರಲಿ, ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಅಧ್ಯಾತ್ಮ ಇರಲಿ, ಎಲ್ಲ ರಂಗದಲ್ಲಿ ಇರುವಂಥ ಸಾಧಕರನ್ನ, ಶ್ರೇಷ್ಠ ಚಿಂತಕರನ್ನ ಆ ಸ್ಪರ್ಧೆಗೆ ಕಳಿಸ್ಬೇಕು ಅಂತ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಎಷ್ಟು ಜನ ಬಂದರು ಆ ಸ್ಪರ್ಧೆಗೆ ಅಂದರೆ ನಮ್ಮ ಕರ್ನಾಟಕದಿಂದ ಒಂದು 100 ಜನ ಆಯ್ಕೆ ಆದರು. ಕರ್ನಾಟಕದಿಂದ ಎಲ್ಲ ರಂಗಗಳಿಂದ ಹಿಡ್ಕೊಂಡು ಸರಿ ಅಂದರೆ ನಮ್ಮ ಕರ್ನಾಟಕದ ಕೊಡುಗೆ ಒಂದು 100 ಜನ ಅಂತ ನಾವು ಹೇಳ್ಬೋದು. ಈ ಸ್ಪರ್ಧೆ ರಾಜ್ಯ ಮಟ್ಟದಲ್ಲಿ ಜರುಗಿತು. ರಾಜ್ಯ ಮಟ್ಟದಲ್ಲಿ ಜರುಗಿದಾಗ ಆ ಸ್ಪರ್ಧೆಯಲ್ಲಿ ನಮ್ಮ ಕರ್ನಾಟಕದಿಂದ ಹೋದಂಥ ಸ್ಪರ್ಧಾಳುಗಳಲ್ಲಿ ಗೆದ್ದವರು, ಆಯ್ಕೆಯಾದವರು 10 ಜನ. ಆ 10 ಜನ ಮುಂದೆ ರಾಷ್ಟ್ರ ಮಟ್ಟಕ್ಕೆ ಹೋದರು, ಮತ್ತೆ ಮುಂದಿನ ಸ್ಪರ್ಧೆಗೆ. ಆ ರಾಷ್ಟ್ರ ಮಟ್ಟದಲ್ಲಿ ಗೆದ್ದಂಥವರು ಒಬ್ಬರು ಉಳಿತಾರೆ, ಕೊನೆಗೆ ಒಬ್ಬರು ಏಷ್ಯಾ ಖಂಡಕ್ಕೆ ಅವರು ಸ್ಪರ್ಧೆಗೆ ಹೋಗಿ ನಿಲ್ತಾರೆ. ಅವರೇ ನಮ್ಮ ಜಗಜ್ಯೋತಿ ಬಸವಣ್ಣನವರು. ಇವತ್ತು ಜಗತ್ತಿಗೆ ಕರ್ನಾಟಕದ ಕೊಡುಗೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಇಟ್ಕೊಂಡಾಗ ನಾವು ತಲೆ ಎತ್ತಿ ಹೇಳುವಂಥದ್ದು, ಹೃದಯ ಬಿಚ್ಚಿ ಪ್ರೀತಿಯಿಂದ ಹೇಳುವಂಥ ಒಂದು ಚೇತನ ಅದು ಬಸವಣ್ಣ. ಜೀವನಕ್ಕೆ ಒಂದು ಹದವನ್ನ ಮುದವನ್ನ ತಂದು ಕೊಟ್ಟಂತ ವ್ಯಕ್ತಿ ಬಸವಣ್ಣ. ಯಾಕೆ ಬಸವಣ್ಣ ನಮಗೆ ದೊಡ್ಡವರಾಗ್ತಾರೆ ಅಂದರೆ ನನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಅವರು ಹೇಳಿದ್ರು. ಯಾವ ಮನುಷ್ಯ ತನ್ನನ್ನು ತಾನು ಸಣ್ಣವ ಅಂತ ಹೇಳ್ಕೊಂತಾನೆ ಇವತ್ತು ಅವನು ವಿಶ್ವಗುರು ಆಗಿದ್ದಾನೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಸಂಗತಿ.
ಇವತ್ತು ಬಸವಣ್ಣನವರ ಧರ್ಮ ಬಸವ ಧರ್ಮ, ವಚನ ಧರ್ಮ, ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಮಾತಾಡಿದಾಗ ಹೇಗೆ ಬಸವಣ್ಣ ನಿರ್ಮಾಣ ಆದರೂ 12ನೇ ಶತಮಾನ ಆ ಒಂದು ಪರಿಸರ, ಮನುಷ್ಯ ಯಾವಾಗಲೂ ಪರಿಸರದ ಕೂಸು ಅಂತ ನಾವು ಹೇಳ್ತೇವೆ. ಆ 12ನೇ ಶತಮಾನ ಬಸವಣ್ಣನಾಗಿ ರೂಪಿಸಿತು ಅನ್ನೋದನ್ನು ನಾವು ನೋಡ್ತೀವಿ. ಅವರ ಚರಿತ್ರೆಗಳನ್ನ ನಾವೆಲ್ಲರೂ ಬಲ್ಲವರೇ. ವರ್ಗ, ವರ್ಣ, ಲಿಂಗ ಭೇದಗಳನ್ನ ಸಮ ಸಮಾಜವನ್ನು ನಿರ್ಮಾಣ ಮಾಡಿದಂಥ ಬಸವಣ್ಣನವರು ಜಗತ್ತಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ವೈಚಾರಿಕತೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಹೇಳಿದ್ರು ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ ಅಂತ. ಇದನ್ನು ಆರ್ಥರ್ ಮೈಲ್ ಅವರು ಹೇಳ್ತಾರೆ. ಲಂಡನ್ನಿನ ಒಬ್ಬ ಪ್ರವಾದಿ ಈ ಮಾತನ್ನು ಹೇಳಿದ್ರು. ಹಾಗಾದ್ರೆ ಇವತ್ತು ಬಸವಣ್ಣ ಥೇಮ್ಸ್ ನದಿಯ ದಂಡೆ ಮೇಲೆ ಪ್ರತಿಷ್ಠಾಪನೆಗೊಂಡಿದ್ದಾರೆ ಅಂದರೆ ಅದಕ್ಕೆ ಯಾವ ಪಕ್ಷವಾಗಲಿ, ಯಾವ ರಾಜಕಾರಣವಾಗಲಿ, ಯಾವ ವಸೂಲಿಯಿಂದಲೂ ಬಸವಣ್ಣ ಹೋಗಿ ಅಲ್ಲಿ ಕುಂತಿಲ್ಲ. ತಮ್ಮ ತಾಕತ್ತಿನ ಮೇಲೆ ಬಸವಣ್ಣ ಹೋಗಿ ಅಲ್ಲಿ ಕುಂತಿದ್ದಾರೆ ಅಂತ ನಾವು ಹೇಳ್ಬೋದು. ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಸವಣ್ಣನ ಸಿದ್ಧಾಂತಗಳನ್ನ. ಅರಿವು ಮತ್ತು ಆಚಾರ ಕೊಟ್ಟಂತ ಬಸವಣ್ಣ ವೈಚಾರಿಕತೆಯ ಮೂಲ ಬೀಜವನ್ನು ಬಿತ್ತಿ ಹೋದ್ರು. ಸಮ ಸಮಾಜವನ್ನು ನಿರ್ಮಾಣ ಮಾಡಿದಂಥ ಬಸವಣ್ಣ ಮಾಡಿದಂಥ ವರ್ಗ, ವರ್ಣ, ಲಿಂಗ ಅಸಮಾನತೆಗಳನ್ನು ತೊಡೆಯುವಂತ ಕೆಲಸ ಮಾಡಿದ್ರು. ವರ್ಗ ಎಂದಾಗ ನಮಗೆ ನೆನಪಾಗ್ತದೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನಾನು ಬಡವ ಇದ್ದೀನಿ, ಶಿವಾಲಯದ ಒಂದು ಪರಿಕಲ್ಪನೆಯನ್ನು ತೆಗೆದು ಹಾಕಿ ದೇವಾಲಯದ ಪರಿಕಲ್ಪನೆಯನ್ನ ಬಸವಣ್ಣ ತಂದು ಕೊಡ್ತಾರೆ. ಯಾಕೆ ಶಿವಾಲಯಕ್ಕೆ ಹೋಗೋದು? ದೇವರು ಅಲ್ಲಿಲ್ಲ ಅನ್ನೋದರ ಮೂಲಕ ನಿನ್ನಲ್ಲೇ ನೀನೇ ದೇವರು ಅನ್ನುವಂಥ ಅರಿವನ್ನು ತಂದು ಕೊಟ್ಟು ಇಷ್ಟಲಿಂಗವನ್ನು ಅವರು ಕೊಟ್ಟರು. ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಸಮಾನತೆಯ ಕಹಳೆಯನ್ನು ಊದಿದಂಥವರು ಬಸವಣ್ಣನವರು ಅನ್ನೋದನ್ನು ನಾವು ಗಮನಿಸಬೇಕು. ನಾವೆಲ್ಲರೂ ಒಂದೇ ಅನ್ನೋದಕ್ಕೆ ಒಂದು ಇನ್ಫಾರ್ಮಿಟಿ ಏನು? ಇಷ್ಟಲಿಂಗವನ್ನು ಅವರು ಕೊಟ್ಟರು. ಲಿಂಗವನ್ನು ನಾವು ಧರಿಸಿಕೊಂಡು ನಾವೆಲ್ಲರೂ ಲಿಂಗವನ್ನು ಆಯತ್ತ ಮಾಡಿಕೊಂಡು ನಾವೆಲ್ಲರೂ ಒಂದಾಗಬೇಕನ್ನುವುದು ಬಸವ ತತ್ವದ ಮೂಲ ಬೀಜ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆಂದ್ರೆ ಯಜ್ಞ, ಯಾಗ, ಪೂಜೆ, ಹೋಮಗಳಲ್ಲಿ ಒಬ್ಬ ಬಡವನ ದುಡಿತದ ಹಣ ಖರ್ಚಾಗಿ ಹೋಗ್ತಾ ಇತ್ತು. ಇದನ್ನು ತಡೆಗಟ್ಟಬೇಕಾಗಿತ್ತು. ಪುರೋಹಿತಿ ಸಾಹಿತ್ವದ ಈ ಒಂದು ಬಂಡವಾಳಶಾಹಿಯ ಪ್ರಭುತ್ವವನ್ನ, ರಾಜತ್ವವನ್ನ ಏಕಕಾಲಕ್ಕೆ ಧಿಕ್ಕರಿಸುವಂತ ಕೆಲಸವನ್ನ ಬಸವಣ್ಣನವರು ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಹರಿಜನೋದ್ಧಾರ ಅನ್ನುವಂಥ ಒಂದು ಮಾತು ಬಂದಾಗ, ಅಸ್ಪೃಶ್ಯತೆ ನಿವಾರಣೆ ಎನ್ನುವಂಥ ಮಾತು ಬಂದಾಗ ನಮಗೆ ಬಸವಣ್ಣ ಹರಿಜನರನ್ನ, ಅಸ್ಪೃಶ್ಯರನ್ನ, ದಲಿತರನ್ನ, ದಮನಿತರನ್ನ ಅಪ್ಪಿಕೊಂಡಂತ ವ್ಯಕ್ತಿ ಅನ್ನೋದು ನಮಗೆ ಗೊತ್ತು. ಒಂದು ಕಡೆ ನಾವು ಹೇಳ್ತೇವೆ, ಈ ಹರಿಜನ ಅನ್ನುವ ಪದವನ್ನು ಕೊಟ್ಟವರು ಗಾಂಧೀಜಿ. ಹರಿಜನ ಅನ್ನುವ ಪತ್ರಿಕೆಯನ್ನು ತೆಗಿತಾರೆ ಗಾಂಧೀಜಿ. ಒಂದು ಕಡೆ ಬರೀತಾರೆ, ಮುಂದಿನ ಜನ್ಮ ಇರುವುದಾದರೆ ನಾನು ಹರಿಜನನಾಗಿ ಹುಟ್ಟಲಿಕ್ಕೆ ಬಯಸ್ತೇನೆ. ಬಸವಣ್ಣ ಹೇಳ್ತಾರೆ, ಮುಂದಿನ ಜನ್ಮದವರೆಗೂ ಕಾಯಲಿಲ್ಲ ಬಸವಣ್ಣ. ಇದೇ ಜನ್ಮದಲ್ಲಿ ಮಾದಾರ ಚೆನ್ನಯ್ಯನ ಮಗ ನಾನು, ಡೋಹರ ಕಕ್ಕಯ್ಯನ ಮಗ ನಾನು ಅಂತ ಹೇಳ್ತಾರೆ. ಗಾಂಧೀಜಿಗಿಂತಲೂ ಬಸವಣ್ಣ ಎಷ್ಟು ವರ್ಷ ಅಡ್ವಾನ್ಸ್ ಇದ್ದಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಇವನಾರವ ಅನ್ನದೆ ಇವ ನಮ್ಮವ ಎನ್ನುವಂತ ದಲಿತರನ್ನ ಅಪ್ಪಿಕೊಂಡಂತ ವ್ಯಕ್ತಿ ಬಸವಣ್ಣ. ಇಲ್ಲಿ ನೋಡಿ, ಯಾವುದು ಶ್ರೇಷ್ಠ ಅನ್ನುವ ಪ್ರಶ್ನೆ ಬಂದಾಗ ಜಾತಿ, ಹುಟ್ಟು ಶ್ರೇಷ್ಠ ಅನ್ನುವುದನ್ನ, ಹುಟ್ಟಿನಿಂದ ಬರುವುದು ಶ್ರೇಷ್ಠತೆ ಅಲ್ಲ ಅನ್ನುವುದನ್ನ ಬಸವಣ್ಣ ಎತ್ತಿ ಹೇಳಿದ್ರು. ಕೀಳಿಂಗಿ ಹೈಯನ್ನು ಕರೆಯುವುದಲ್ಲದೆ ಮೇಲಿಂಗಿ ಹೈಯನ್ನು ಕರೆಯುವುದೇ ಅಂತ ಬಸವಣ್ಣ ಕೇಳ್ತಾರೆ. ನಿನಗೆ ಹೈನು ಬೇಕಂದ್ರೆ, ಹಾಲು ಬೇಕಂದ್ರೆ ನೀ ಆಕಳದ ಕೆಳಗೆ ಕೂಡಬೇಕೇ ಹೊರತು ನಾನು ಯಾಕೆ ಕೆಳಗೆ ಕುಂಡ್ರಲಿ? ನಾ ಮೇಲ್ಜಾತಿ ಓದಿನಿ, ಮ್ಯಾಲ್ ಕುಂತ ನಾ ಹಾಲು ಕರಿತೇನೆ ಅಂದ್ರೆ ನಿನ್ ಹಾಲು ಸಿಗ್ತದೇನೋ ಅಂತ ಕೇಳ್ತಾರ. ಹಾಲು ಬೇಕಂದ್ರೆ ನೀ ಕೆಳಗ ಕುಂಡ್ರಬೇಕು ಅಂತ ಹೇಳಿದ್ರು. ನೋಡಿ, ಹೀಗೆ ಯಾವುದು ಶ್ರೇಷ್ಠತೆ ಎನ್ನುವುದನ್ನ ಎಷ್ಟು ಸರಳವಾಗಿ ಇಲ್ಲಿ ಬಸವಣ್ಣನವರ ಸಿದ್ಧಾಂತದ ಒಂದು ಶ್ರೇಷ್ಠ ಗುಣ ಅಂದ್ರೆ ಸರಳತೆ. ಕನ್ನಡದಲ್ಲಿ ಸರಳ ಭಾಷೆಯಲ್ಲಿ ಬದುಕಿನ ಮಾರ್ಗವನ್ನು ಹೇಳಿಕೊಟ್ಟಂತವರು ಬಸವಣ್ಣವರು ಅನ್ನೋದನ್ನು ನಾವು ಗಮನಿಸಬೇಕು. ಹುಟ್ಟಿನಿಂದ
ನಿನ್ನಿಂದ ಯಾರೂ ದೊಡ್ಡವರಾಗುವುದಿಲ್ಲ. ಮಾದರಸ ಮಾದಲಾಂಬಿಕೆಯರ ಮಗನೆಂಬರೆ ಕೂಡಲ ಸಂಗಮ ನಗುವನೆಯ ಅಂತ ಹೇಳುವುದರ ಮೂಲಕ ಹುಟ್ಟಿನ ಅಹಂಕಾರವನ್ನು ತೆಗೆದಾಕ್ತಾರೆ ಬಸವಣ್ಣವರು. ಮಾದಾರ ಚೆನ್ನಯ್ಯನ ದಾಸಿಯ ಮಗಳು, ಡೋಹರ ಕಕ್ಕಯ್ಯನ ದಾಸಿಯ ಮಗ, ಬೆರಳಿ ಆಯಲು ಹೋಗಿ ಸಂಗಮ ಮಾಡಿದರು, ಅವರಿಗೆ ಹುಟ್ಟಿದ ಮಗ ನಾನು. ಇನ್ನು ಏನು ಹೇಳಬೇಕು? ಯಾವ ಹುಟ್ಟಿನ ಅಹಂಕಾರದಿಂದ ನಾವು ಮೆರೆದಾಡ್ತಾ ಇದ್ದೇವೆ, ಯಾವ ಹುಟ್ಟಿನ ಜಾತಿ ಮನೆತನದ ಹೆಸರು ಹೇಳ್ಕೊಂಡು ನಾವು ದೊಡ್ಡವರಂತ ಹೇಳ್ಕೊಂತ ಇದ್ದೇವೆ, ಅದನ್ನೇ ಕತ್ತರಿಸಿ ಹಾಕುವಂತ ಕೆಲಸ ಇವ ಬಸವಣ್ಣ ಮಾಡಿದ್ದಾರೆ. ಬಸವಣ್ಣನ ಹೆಸರು ಹೇಳಿಕೊಂಡು ಬಸವಣ್ಣನ ಅನುಯಾಯಿಗಳನ್ನು ಕೊಂಡವರು ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತ ಸಂದರ್ಭ ಬಸವ ಜಯಂತಿ ಅಂತ ನಾನು ಅನ್ಕೊಂತೇನೆ. ಇಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಎಲ್ಲ ಆಚರಣೆಗಳು, ಕಂದಾಚರಣೆಗಳು, ಮಡಕೆ ದೈವ, ಮರದೈವ, ಹೊಸಿಲು ದೈವ, ಕಸಬರಿಗೆ ದೈವ, ಎಲ್ಲಾ ದೇವರಾಗ್ಬಿಟ್ಟಿದ್ದು. ಕಾಲಿಡಲು ಜಾಗ ಇಲ್ಲ ಅಂತ ಹೇಳ್ತಾರ ಅವರು. ಎಲ್ಲಿ ಅಡ್ಡಾಡೋದ್ರೆ ಇಲ್ಲ, ಎಲ್ಲಾನು ದೇವರಂದ್ರ ಅಡ್ಡಾಡೋದ್ರ ಹೆಂಗ? ದೇವ್ರನ್ನ ತುಳ್ಕೊಂತ ಅಡ್ಡಾಡೋದು ಹೆಂಗೋ? ಈ ಒಂದು ಮೂಢನಂಬಿಕೆಯನ್ನ ಕತ್ತರಿಸುವಂತ ಕೆಲಸವನ್ನ ಅವರು ಮಾಡಿದ್ರು. ಹೇಳ್ತಾರವರು, ಅರಗು ತಿಂದು ಕರಗುವ ದೈವವ, ಉರಿಯ ಕಂಡರೆ ಕರಗುವ ದೈವವ, ಅವಸರ ಬಂದರೆ ಮಾರುವ ದೈವವ. ನಾವೇನ್ ಮಾಡ್ತೀವಿ ಅನ್ನೋದನ್ನ ಬಸವಣ್ಣ ಅವತ್ತೇ ಹೇಳಿಬಿಟ್ರು. ನಾವು ದೇವರಂತ ಇಟ್ಟು ಜಗಲ ಮೇಲೆ ಇಟ್ಟು ಪೂಜಾ ಏನ್ ಮಾಡಕತ್ತೀವಿ, ನಾವು ದೇವರನ್ನ ಹೆಂಗೆ ಬಳಕೆ ಮಾಡ್ಕೊಂತೀವಿ ಅನ್ನೋದನ್ನ ಕೂಡ ಅವ್ರು ಹೇಳುವುದರ ಮೂಲಕ ಗುರು, ಲಿಂಗ, ಜಂಗಮ ಇವುಗಳ ಶತಸ್ಥಳಗಳನ್ನ, ಅಷ್ಟಾವರಣಗಳನ್ನ ಹೇಳುವುದರ ಮೂಲಕ ಒಂದು ಆಚಾರವನ್ನ, ವೃತ್ತವನ್ನ ಅವರು ನಮ್ಗೆ ಕಲಿಸಿಕೊಟ್ರು. ಕಾಯಕ ಮತ್ತು ದಾಸೋಹ ಬಸವಣ್ಣ ಕೊಟ್ಟಂತ ಎರಡು ಶ್ರೇಷ್ಠ ಕೊಡುಗೆಗಳು. ಅವು ಬಸವ ಧರ್ಮದ ಎರಡು ಕಣ್ಣುಗಳು. ಇವತ್ತು ನಾವು ಬಸವ ಅನುಯಾಯಿಗಳೆನಿಸಿಕೊಂಡವರು ಅರ್ಥ ಮಾಡಿಕೊಳ್ಬೇಕಾದ ಎರಡು ಸಂಗತಿಗಳು ಕಾಯಕ ಮತ್ತು ದಾಸೋಹ. ಏನು ಕಾಯಕದಿಂದಲೇ ಗುರು, ಲಿಂಗ, ಜಂಗಮವಾದರೂ ಕಾಯಕದಿಂದಲೇ ಮುಕ್ತಿ. ದುಡಿಯಲಾರದವನಿಗೆ ತಿನ್ನುವ ಹಕ್ಕಿಲ್ಲ ಅಂತ ಹೇಳಿದಂತವನು ಬಸವಣ್ಣ. ಸುಮ್ಮನೆ ಏನೋ ಏನೋ ಮಾಡಿ ಯಾರೋ ಹೆಸರು ಹೇಳಿ ಕೊಟ್ಟ ದಕ್ಷಿಣೆಯಿಂದ ಜೀವನ ಮಾಡಿದರೆ ಅದು ಕಾಯಕ ಅಲ್ಲ ಅನ್ನೋದನ್ನ ಅಲ್ಲಿ ದೂರ ತಳ್ಳಿದಂತವನು ಬಸವಣ್ಣ. ಈಗ ಗಳಿಸಿದಂತ ಕಾಯಕ, ಪವಿತ್ರವಾಗಿ ಇರುವಂತ ಕಾಯಕ. ಕಾಯಕ ಅಂದ್ರೆ ಯಾವುದು? ತನು ಮನ ಸಚ್ಚಾರಿತ್ರದಿಂದ ಕೂಡಿರಬೇಕು ಎನ್ನುವಂತ ಮಾತನ್ನ ಹೇಳ್ತಾನೆ. ಕಾಯಕ ನಿಷ್ಠೆಯಿಂದ ಕೂಡಿರ್ಬೇಕು ಅಂತ ಹೇಳ್ತಾನೆ. ಹೊನ್ನಿನೊಳಗೆ ಒಂದೆಳೆಯ, ಸೀರೆಯೊಳಗೆ ಒಂದೆಳೆಯ, ಇಂದಿಗೆ ನಾಳಿಗೆ ಬೇಕೆಂದೇನಾದೊಡೆ ನಿಮ್ಮ ಮಾಡಿ ನಿಮ್ಮ ಪ್ರಮತರಾಣೆ. ಗಳಿಸಿದಂತ ಹಣವನ್ನ ದಾಸೋಹದ ಮೂಲಕ ಸಮಾಜಕ್ಕೆ ಕೊಡಬೇಕು ಅನ್ನುವಂತ ಈ ಕೊಡುವ ಗುಣವನ್ನು ಕಲಿಸಿಕೊಟ್ಟವನು ಬಸವಣ್ಣ. ಸಂಗ್ರಹ ಇಲ್ಲ, ಸಂಗ್ರಹ ಅದು ಬಸವ ಧರ್ಮದ ಸಿದ್ಧಾಂತವಲ್ಲ. ಹಂಚಿ ತಿನ್ನಬೇಕು, ಕಾಗೆ ಒಂದು ಅಗುಳ ಕಂಡರೆ ಕರೆಯದೇ ತನ್ನ ಬಳಗವ. ನಾನೇ ಒಂದು 10 ಬಿಲ್ಡಿಂಗು 10 ಅಂತಸ್ತು ಕಟ್ಕೊಂತ ಹೋಗೋದು ಅಲ್ಲ, ಅದನ್ನು ಹಂಚು ಸಮಾಜಕ್ಕೆ ಅಂತ ಹೇಳಿದ್ರು. ಬಿಚ್ಚು ಕೊಡಲು ಕಳ್ಳನ ಮನೆಗೊಬ್ಬ ಬಲುವೇಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತೊಬ್ಬನಲ್ಲ. ಆ ಚರಿತ್ರೆ ಎಲ್ಲರಿಗೂ ಗೊತ್ತು. ಒಂದು ದಿನ ರಾತ್ರಿ ಕಳ್ಳ ಬಂದಂತೆ, ಬಂದು ಹೆಂಡತಿಯ ಅವಳ ಓಲೆಯನ್ನ ಮೈ ಮೇಲಿನ ಆಭರಣವನ್ನು ಕಿತ್ಕೊಳ್ಳಿಕ್ಕೆ ಹೋಗ್ತಾನೆ. ಹೋದಾಗ ನೋಡಿ ಹೆಂಗಿತ್ತು ಬಸವಣ್ಣನ. ಅವಾಗ ಅನ್ಕೊಂಡಂತೆ ಬಸವಣ್ಣ, ನನ್ನ ಮನೆಗೆ ಕಳ್ಳ ಯಾಕೆ ಬಂದ? ಯಾಕೆ ಕಳ್ಳ ಬಂದ ಅಂದ್ರೆ, ಕಳ್ಳ ಕಲಿಯುವಂತ ವಸ್ತು ನಾನು ನನ್ನ ಮನೆಗೆ ಇಟ್ಕೊಂಡಿನಿ, ಅವನಿಗಿಂತ ದೊಡ್ಡ ಕಳ್ಳ ನಾನು ಅನ್ಕೊಂಡ ಬಸವಣ್ಣ. ಅದಕ್ಕೆ ನಾನು ದೊಡ್ಡ ಕಳ್ಳ, ಅದನ್ನ ಮೊದಲು ನೀನು ಕಿತ್ತು ಕೊಡು. ನನಗೆ ಒಂದು ಅಬ್ಜೆಕ್ಷನ್. ಇಲ್ಲಿ ಹಿರಿಯರಾದಂತ ಜತಿಯವರಿದ್ದಾರೆ, ಕಿತ್ತು ಕೊಡಲೇ ಚಾಂಡಾಲ ಗೀತೆ ಅಂತ ಹೇಳಿದ್ರು ಅಂತ ವಚನದಲ್ಲಿ ಬರ್ತದೆ. ವಚನದ ಒಂದು ಆಶಯವನ್ನು ನಾವು ವಿಚಾರ ಮಾಡಿದರೆ, ಇನ್ನು ವಚನದ ತಿದ್ದುಪಡಿಗಳು, ಕೆಲವೊಂದು ವಚನಗಳ ಪರಿಷ್ಕರಣೆಗಳು ಆಗಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ನನ್ನ ವಿದ್ಯಾಗುರುಗಳಾದ ರಾಜು ಸರ್ ಹತ್ರ ಮಾತಾಡಿದ್ದೆ. ಬಸವಣ್ಣನಂತ ದಯಾಮಯಿ, ಸಕಲ ವಚನವೇ ಜಪಂಗಳಯ್ಯ, ಮೃದು ವಚನವೇ ತಪಂಗಳಯ್ಯ ಅಂತ ಹೇಳಿದಂತ ಬಸವಣ್ಣ ಹೆಂಡತಿಗೆ ಕಿತ್ತು ಕೊಡು ಚಾಂಡಾಲಗೀತೆ ಅಂತ ಹೆಂಗೆ ಕರೆದಿರಬಹುದು? ನನಗೆ ಯಾಕೋ ಅಬ್ಜೆಕ್ಷನ್ ಈ ಮಾತಿನ ಬಗ್ಗೆ. ಹಾಗೆ ಕರೆದಿರಲಿಕ್ಕಿಲ್ಲ ಬಸವಣ್ಣ. ಇದನ್ನ ನಾನು ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದಾಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರ ಒಂದು ಆರ್ಟಿಕಲ್ ನಲ್ಲಿ ನಾನು ಅದನ್ನು ಓದಿದೆ. ಅದು ಚಾಂಡಾಲ ಗೀತೆ ಅಲ್ಲ, ಅದು ಬೆಂಡೋಲ ಗೀತೆ ಅಂತ ಅವ್ರು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಇದ್ರೂ ಇರಬಹುದು ಅಂತ ನನಗೆ ಸರಿ ಅನಿಸ್ತು ಅದು. ಯಾಕಂದ್ರೆ ಬಸವಣ್ಣ ಹೀಗೆ ಮಾತಾಡ್ಲಿಕ್ಕೆ ಸಾಧ್ಯನಾ?
ಬಸವಣ್ಣ ಸಾಮಾನ್ಯರ ಹಾಗೆ ಹೆಂಡತಿಗೆ ಅವನು ಬೈಲಿಕ್ಕೆ ಸಾಧ್ಯನಾ? ಚಾಂಡಾಲಿಗಿದ್ದ ಅನ್ಲಿಕ್ಕೆ ಸಾಧ್ಯನಾ? ಬಸವಣ್ಣ ಇವು ವಚನಗಳಲ್ಲಿ ಆದಂತ ಕೆಲವೊಂದು ದೋಷಗಳನ್ನ ನಾವು ತಿದ್ದಿಕೊಳ್ಳಲೇಬೇಕಾಗ್ತದೆ. 10 ಸಲ ಹೇಳಿದಾಗ ಒಂದು ತಪ್ಪು ಸತ್ಯ ಆಗಿಬಿಡುತ್ತೆ, ಸುಳ್ಳು ಸತ್ಯ ಆಗಿಬಿಡ್ತದೆ. ಹೌದಾ? ದೋಷಗಳು ಕಂಡಾಗ ಶರಣರ ಆಶಯದ ಮೂಲಕ ನಾವು ಅವುಗಳನ್ನು ತಿದ್ದಿಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ ಅಂತ ನಾನು ಅನ್ಕೊಂತೇನೆ. ಇಂಥ ಅನೇಕ ದೋಷಗಳು ವಚನಗಳಲ್ಲಿ ಸೇರ್ಕೊಂಡಿವೆ ಎನ್ನುವುದನ್ನ ನಾನು ಎಷ್ಟೋ ಸಲ ನನ್ನ ವಿದ್ಯಾಗುರುಗಳು ಕಲಬುರ್ಗಿ ಸರ್ ಹತ್ರ, ರಾಜು ಸರ್ ಹತ್ರ ಚರ್ಚೆ ಮಾಡ್ತಾ ಇರ್ತೇನೆ. ಅವುಗಳಲ್ಲಿ ಒಂದು ಮಾತು ಹೇಳಿದ್ರೆ ನಾನು ಮುಂದಕ್ಕೆ ಹೋಗ್ತೇನೆ. ಸಂಕವ್ಯ ಎನ್ನುವಂಥವಳು ಶರಣ ಸಂಕವ್ಯ. ಇವತ್ತು ನಾವು ಅವಳನ್ನ ಸುಳ್ಳೆ ಸಂಕವ್ಯ ಅಂತ ಬರಿತೇವೆ. ಅವಳ ಚರಿತ್ರೆ ಬರೆಯುವಾಗ ನಾನು ಸರ್ಗೆ ಮಾತಾಡದೆ ಸುಳ್ಳೆ ಸಂಕವ್ಯ ಅಂತ ಅನ್ಬೇಡ್ರಿ ಸರ್, ಇನ್ಮೇಲೆ ಅನ್ನೋದು ಬೇಡ. ಯಾಕೆ ಅಂದರೆ ಆಕೆ ಆ ವೃತ್ತಿಯನ್ನು ಬಿಟ್ಟು ಬಂದಾಳೆ. ಬಿಟ್ಟು ಆಕೆ ಈಗ ಶರಣೆ ಆದ್ಮೇಲೆ ಮತ್ತೆ ಆಕೆಯನ್ನ ಆ ಹೆಸರಿನಿಂದ ಕರೆಯುವುದು ಸರಿಯಲ್ಲ. ಹೌದಲ್ಲ? ಬೇಡಲ್ಲ, ಇನ್ಮೇಲೆ ಕರೆಯುವುದು ಬೇಡ. ಯಾಕ? ನಾನು ಹೇಳಿದೆ, ಇವತ್ತು ವಾಲ್ಮೀಕಿಯನ್ನ ಕಳ್ಳ ವಾಲ್ಮೀಕಿ ಅಂತ ಕರಿತೀವ? ದರೋಡೆ ವಾಲ್ಮೀಕಿ ಅಂತ ಕರಿತೀವ? ಮೊದಲು ಅವನು ಕಳ್ಳನಿಂದ ದರೋಡೆಯಿಂದ ಅಂತ ನಾವು ಚರಿತ್ರೆಯೊಳಗೆ ಓದ್ತೀವಲ್ಲ. ಇವತ್ತು ನಾವು ಮಹರ್ಷಿ ವಾಲ್ಮೀಕಿ ಅಂತ ಕರಿತೇವೆ. ಮತ್ತೆ ಯಾಕೆ ಸುಳ್ಳೆ ಸಂಕವ್ಯ ಅಂತ ಕರಿಬೇಕು? ಇನ್ನು ಮೇಲೆ ಶರಣೆ ಸಂಕವ್ಯ ಅಂತ ನಾವು ನಮ್ಮ ಶರಣೆಯರನ್ನ ಉಲ್ಲೇಖ ಮಾಡಬೇಕು ಅನ್ನುವಂತ ಇಂಥ ಒಂದು ತಿದ್ದುಪಡಿಗಳನ್ನ, ಶರಣರ ಚರಿತ್ರೆಯಲ್ಲಿ ಆದಂತ ಅನೇಕ ದೋಷಗಳನ್ನ ನಾವು ತಿದ್ದಿಕೊಂಡು ಮುಂದೆ ಸಾಗಬೇಕು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಯ್ದಕ್ಕಿ ಲಕ್ಕಮ್ಮ, ಅದು ಕೂಲಿಗಾಗಿ ಕಾಳು ಅನ್ನುವ ಕಾನ್ಸೆಪ್ಟ್. ಅದು ಆಯ್ದಕ್ಕಿ ಲಕ್ಕಮ್ಮ ಅಂದ್ರೆ ಅಕ್ಕಿ ಹಾಸ್ಕೊಂಡು ಬರ್ತಿದ್ದ, ಆಮೇಲೆ ಅದನ್ನು ದಾಸೋಹ ಮಾಡ್ತಿದ್ರು. ಇದು ಕೂಡ ಎಷ್ಟು ಮಟ್ಟಿಗೆ ಸರಿ? ಅಷ್ಟು ಅಕ್ಕಿ ಚೆಲ್ತಿದ್ ನೀನು ಬಸವಣ್ಣ ಮಹಾಮನೆಯೊಳಗೆ ದಿನ ಅಷ್ಟು ಅಕ್ಕಿ ಚೆಲ್ಲಿದ್ರೆ ವೇಸ್ಟ್ ಅಲ್ಲಿ ಅನ್ನೋದು ಅನ್ನ. ಅದು ಆಯದ ಅಕ್ಕಿ, ಆಯ್ಗಾರು ಅಂತ ಬರ್ತಾರೆ. ಹೌದಾ? ಆಯ್ಗಾರು ಇವತ್ತು ಹಳ್ಳಿಯಾಗ ಸುಗ್ಗಿ ಬಂದಾಗ ಆಯ್ಗಾರನ ಅಲ್ಲಿ ಕೂಲಿಗೆ ಕಾಳು ಕೊಡೋದು, ಕೂಲಿಗಾಗಿ ಕಾಳು. ಇವತ್ತು ಆ ಕಾನ್ಸೆಪ್ಟ್ ಅನ್ನು ನಾವು ನೋಡ್ತೇವೆ. ಅಲ್ಲಿ ಆಯದ ಅಕ್ಕಿ, ಆಯ್ದಕ್ಕಿ ಈ ಶಬ್ದಗಳ ಅರ್ಥಗಳು ಕೂಡ ವಚನ ಪರಿಷ್ಕರಣೆಯಲ್ಲಿ ಆಗಬೇಕಾದಂತ ಕೆಲಸಗಳು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರ್ತೇನೆ. 37 ಜನ ವಚನಕಾರ್ತಿಯರು ಹುಟ್ಟುಕೊಂಡ್ರು. ಬಸವಣ್ಣ ದಲಿತ ವರ್ಗದವರನ್ನ ದಯವೇ ಧರ್ಮದ ಮೂಲ ಅನ್ನುವಂತ ಸಿದ್ಧಾಂತ ಇವತ್ತು ಬಹಳ ಪ್ರಸ್ತುತ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನೊಬ್ಬರನ್ನ ಕೊಂದು ಬದುಕಂತ ಯಾವ ಧರ್ಮವೂ ಹೇಳೋದಿಲ್ಲ. ಹಾಗೆ ಹೇಳಿದರೆ ಅದನ್ನ ನಾವು ಧರ್ಮ ಅನ್ಬೇಕಾಗಿಲ್ಲ. ಇವತ್ತು ಬಸವಣ್ಣ ನಮಗೆ ಮತ್ತೆ ಪ್ರಸ್ತುತ ಆಗ್ತಾನೆ. ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳುವುದರ ಮೂಲಕ 770 ಗಣಗಳಿಂದ ಕಟ್ಟಿದ ಧರ್ಮ ಬಸವ ಧರ್ಮ ನಾವು ನೆನಪಿನಲ್ಲಿ ಇಟ್ಕೋಬೇಕು. 770 ಗಣಗಳೊಂದಿಗೆ ಬಸವಣ್ಣನ ನೇತೃತ್ವದಲ್ಲಿ ಕಟ್ಟಲ್ಪಟ್ಟಂತ ಈ ಬಸವ ಧರ್ಮ, ಇದರ ಶ್ರೇಷ್ಠತೆ ಏನು ಅನ್ನುವುದನ್ನ ಒಂದು ಪುನರಾವಲೋಕನ ಮಾಡಿಕೊಳ್ಬೇಕಾದಂತ ಒಂದು ಸಂಗತಿ ಅಂತ ನಾನು ಅನ್ಕೊಂತೇನೆ. ದುಡಿಯುವ ಧರ್ಮವನ್ನ ಕಟ್ಟಿದ ಬಸವಣ್ಣ, ಸೇವೆಯ ಮನೋಭಾವವನ್ನು ಹೊಂದಿದಂತವರನ್ನ ತನ್ನೊಳಗೆ ಅಪ್ಪಿಕೊಂಡಂತ ಬಸವಣ್ಣನನ್ನ ನಾವು ಯಾರು ನಮ್ಮ ಪೂರ್ವಜರು ಅಂತ ಹೇಳಿಕೊಂಡ್ರೆ ಮಾದಾರ ಚೆನ್ನಯ್ಯ ಎಂದು ಹೇಳಿರಿ, ಡೋರರ ಕಕ್ಕಯ್ಯ ಎಂದು ಹೇಳಿರಿ ಅಂತ ಬಸವಣ್ಣ ಇವತ್ತು ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ. ಲಿಂಗಾಯತರಿಗೆ ಪೂರ್ವಜರು ಯಾರು? ನಮ್ಮ ಗಣಗಳು ಯಾರು? ನಮ್ಮ ಮನೆ ದೇವರು ಯಾರು ಅಂದ್ರೆ ನಮ್ಮ ಶರಣರು, ಆದ್ಯರು ಎನ್ನುವಂತ ಮಾತನ್ನ ಬಸವಣ್ಣ ಸಾರಿ ಸಾರಿ ಹೇಳುವಾಗ ನಾವು ಮತ್ತೆ ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ನಾವು ಮತ್ತೆ ಜಾತಿವಾದಿಗಳಾಗುವುದು ಬೇಡ. ಲಿಂಗವನ್ನ ಕಟ್ಟಿಕೊಂಡು ಪೂಜೆಯನ್ನ ಮಾಡಿಕೊಂಡು ಮತ್ತೆ ನಾವು ಜಾತೀಯತೆಯನ್ನ ಎತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಬಸವ ಧರ್ಮಿಗಳು ಅನ್ನೋದು ಕೂಡ ಅದು ತಲೆ ತಗ್ಗಿಸುವಂತ ಕೆಲಸ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ವಚನ ಸಾಹಿತ್ಯ ಈ ಸರ್ ಅವಳೇ ಹೇಳಿದ್ರು. ಇವತ್ತು ಬಸವ ಜಯಂತಿಯನ್ನ ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದವರು ನಮ್ಮ ಮೃತ್ಯುಂಜಯ ಮಹಾಸ್ವಾಮಿಗಳು ಮತ್ತು ಹರ್ಡೇಕರ್ ಮಂಜಪ್ಪನವರು. 1913ರಲ್ಲಿ ಬಸವ ಜಯಂತಿಯ ಆಚರಣೆ ಎನ್ನುವುದು ಪ್ರಾರಂಭವಾಯಿತು. ಬಸವ ತತ್ವಗಳ ಒಂದು ಚಿಂತನ ಮಂಥನಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ತು. 12ನೇ ಶತಮಾನದಲ್ಲಿ ಆಗಿ ಹೋದಂತ ಚಳವಳಿ ಸ್ತಬ್ಧವಾಗಿಬಿಡ್ತು. 4-5 ಶತಮಾನ ಮತ್ತೆ ಅದು ಪುನರುಜ್ಜೀವನಗೊಂಡದ್ದು ನಿಜ ಅರ್ಥದಲ್ಲಿ ಪುನರುಜ್ಜೀವನಗೊಂಡದ್ದು ಅದು 20ನೇ ಶತಮಾನದಲ್ಲಿ ಅಂತಲೇ ನಾವು ಹೇಳಬೇಕಾಗ್ತದೆ. ಬಸವಣ್ಣ ಅಂದಾಗ ನಮಗೆ ನೆನಪಾಗುವುದು ಅಂತಃಕರಣದ ಮಾತೃ ಹೃದಯ. ಅವನು ಮನೆಯನ್ನ ಬಿಟ್ಟಂತೆ ಹೆಣ್ಣಿನ ಸಮಾನತೆಗಾಗಿ ಅನ್ನೋದನ್ನು ನಾವು ಗಮನಿಸಬೇಕು. ಹೆಣ್ಣಿನ ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಅಕ್ಕ ನಾಗಲಾಂಬಿಕೆಗೆ ಸ್ವಾತಂತ್ರ್ಯ ಸಮಾನತೆ ಮೊದಲ ಧ್ವನಿ ಎತ್ತಿದವನು ಬಸವಣ್ಣ. ನಮಗೆ ಗೊತ್ತಿದೆ ಮುಂಜುವಿಯ ಪ್ರಸಂಗ
ಪ್ರಸಂಗ ಬಂದಾಗ ಬಸವಣ್ಣ ಯಾಕೆ ನನಗೆ ಈ ಮುಂಜುವೆಯನ್ನು ಮಾಡ್ತೀರಿ ಅಂತ. ಯಾಕೆ ಅಂದರೆ ನಿನಗೆ ಬ್ರಾಹ್ಮಣ ದೀಕ್ಷೆಯನ್ನು ಕೊಡ್ಲಿಕ್ಕೆ. ಸರಿ ಮಾಡ್ರಿ, ನನಗಿಂತಲೂ ಮೊದಲು ಹುಟ್ಟಿದ ಅಕ್ಕ ಇದ್ದಾಳೆ ನಾಗಮ್ಮನಿಗೆ ಮಾಡ್ರಿ. ಆಕೆಗೆ ಮಾಡುವುದಿಲ್ಲ, ಯಾಕೆಂದ್ರೆ ಅದು ಹೆಣ್ಣು ಜನ್ಮ, ಅದು ಅಪವಿತ್ರ ಜನ್ಮ. ಮಂತ್ರ ಹೇಳುವ, ಜನಿವಾರ ಹಾಕಿಕೊಳ್ಳುವ ಸಾಮರ್ಥ್ಯ ಆಕೆಗೆ ಲಾಯಕ್ಕಿಲ್ಲ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಹುಟ್ಟಿದದ್ದು. ಹೌದ, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸತಿಯಾಗಿ ಕೂಡಿದಳು ಮಾಯೆ. ಈ ಮಾಯೆ ಗೆಲುವಡೆ ಎನ್ನಳವಲ್ಲ. ಹೆಣ್ಣನ ಮಾಯೆ ಎಂದಂತ ಸಂಸ್ಕೃತಿಯೊಳಗ ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುನ್ನಡದ ಆಸೆ ಮಾಯೆ ಅಂತ ಹೇಳಿಕೊಟ್ಟವರು ಶರಣರು. ಪರಸತಿಯನ್ನ ಮಹಾದೇವಿ ಎಂಬೆ ಇವತ್ತು ನಾವು ಆಗ್ಬೇಕಾದ ಕಲಿಬೇಕಾದಂತ ಸಂದರ್ಭ ಇದು. ಇವತ್ತು ಹೆಣ್ಣು ಸುರಕ್ಷಿತವಾಗಿ ಇಲ್ಲ, ಮನೆಯಲ್ಲೂ ಇಲ್ಲ, ಹೊರಗೂ ಇಲ್ಲ. ಯಾಕೆ ಹೀಗೆ? ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಬಸವಣ್ಣನಲ್ಲಿ ಇದೆ, ಶರಣರಲ್ಲಿ ಇದೆ. ಯಾಕೆಂದ್ರೆ ನೀತಿ ಸಂಹಿತೆ ಕೇವಲ ಹೆಣ್ಣಿಗಲ್ಲ, ಗಂಡಿಗೂ ನೀತಿ ಸಂಹಿತೆಯನ್ನು ಹೇಳಿಕೊಟ್ಟವರು ಬಸವಣ್ಣ. ಹೌದಾ, ಪರಸತಿಯನ್ನು ಮಹಾದೇವಿ ಎಂಬೆ ಅಂತ ಹೇಳಿಕೊಟ್ಟವರು ಬಸವಣ್ಣ. ಛಲಬೇಕು ಶರಣಂಗೆ ಪರಸತಿಯನ್ನು ಅಲ್ಲೇನೆಂಬ ಈ ನೀತಿ ಸಂಹಿತೆ ಮೊಟ್ಟ ಮೊದಲನೇ ಬಾರಿ ಜಗತ್ತಿನಲ್ಲಿ ಪುರುಷನಿಗೆ ನೀತಿ ಸಂಹಿತೆಯನ್ನು ಹೇಳಿಕೊಟ್ಟಂತ ಧರ್ಮ ಶರಣ ಧರ್ಮ. ಯಾಕೆಂದ್ರೆ ಎಲ್ಲ ಕಟ್ಟುಪಾಡುಗಳು ಹೆಣ್ಣಿಗೆ ಇದ್ದು ಅನ್ನೋದನ್ನು ನಾವು ಗಮನಿಸಬೇಕು. ಹೆಣ್ಣು ಮಾಯೆ ಅಲ್ಲ ಅನ್ನೋದರ ಮೂಲಕ ನೋಡ್ರಿ, ನಮ್ಮ ಅಕ್ಕ ಮಹಾದೇವಿ ಅಂತವಳು ಎಷ್ಟು ತಯಾರಾದ್ಲು ಶರಣರ ಬಳಗದೊಳಗಂದ್ರೆ, ಹೆಣ್ಣು ಅಲ್ಲಿ ಬರ್ತಾವ, ಒಂದು ವಚನದಲ್ಲಿ ಬರ್ತದೆ, ಹೌದಾ, ಪುರುಷನ ಮುಂದೆ ಮಾಯೆ ಅಭಿಮಾನವಾಗಿ ಕಾಡಿತ್ತು. ಇದು ಪರಂಪರೆ, ಇದು ಪುರುಷನಿಗೆ ಮಾಯೆ, ಹೆಣ್ಣು ಮಾಯೆಯಾಗಿ ಕಾಣ್ತಾಳೆ. ನಮ್ಮ ಅಕ್ಕ ಎಷ್ಟು ಅಡ್ವಾನ್ಸ್ ಇದ್ದಾಳೆ, ಎಷ್ಟು ಮುಂದಿದ್ದಾಳೆ ಅಂದ್ರೆ ಆಕೆ ಹೇಳ್ತಾಳೆ, ಸ್ತ್ರೀಯ ಮುಂದೆಯೂ ಪುರುಷ ಅಭಿಮಾನವಾಗಿ ಮಾಯೆಯಾಗಿ ಕಾಡ್ತಾನೆ. ಈ ತನ್ನ ಹೆಣ್ಣಿನ ಜೈವಿಕ ಮನೋಭಾವವನ್ನ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತ ಮಾಡಿದಂತ ಹೆಣ್ಣು ಅಕ್ಕ ಮಹಾದೇವಿ ಈ ಧೈರ್ಯ ಸ್ಥೈರ್ಯ ಬರುವುದು ಅನುಭವ ಮಂಟಪದ ಆ ಶರಣರ ಒಂದು ಪ್ರೇರಣೆಯಿಂದ ಅನ್ನೋದನ್ನು ನಾವು ಒಪ್ಪಿಕೊಳ್ಳೇಬೇಕು. ಅನುಭವ ಮಂಟಪ ಅದು ಅಲ್ಲಿ ಶರಣರ ಮಹಾಮನೆಯಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅನುಭವ ಮಂಟಪ ಇಲ್ಲ ಅನ್ನುವಂತ ಅನೇಕ ವಾದ ವಿವಾದಗಳ ಮಧ್ಯೆ ಶರಣರ ಮಹಾಮನೆ ಅದು ಅನುಭವ ಮಂಟಪ, ಚಿಂತನ ಮಂಥನಗಳ ಕೂಟ ಆಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೋ ಕೆಲವೊಂದು ಅಸಂಬದ್ಧವಾದ ಸಂಗತಿಗಳು ಹಾಗೆ ಉಳ್ಕೊಂಡು ಬಂದಿವೆ. ಅವುಗಳಲ್ಲಿ ಒಂದನ್ನು ನಾನು ನಿಮ್ಮ ಮುಂದೆ ಹಿರಿಯರ ಅನುಮತಿ ಮೇರೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಕ್ಕ ಮಹಾದೇವಿಯ ಮೊನ್ನೆ ಪಾರ್ಲಿಮೆಂಟಿನಲ್ಲಿ ಒಂದು ಏನು ಶರಣರ ಅನುಭವ ಮಂಟಪದ ಚಿತ್ರವನ್ನು ಕೊಟ್ಟರು, ಕೊಡುಗೆಯಾಗಿ ಕೊಟ್ಟರು. ಅದರಲ್ಲಿ ಅಕ್ಕ ಮಹಾದೇವಿಯನ್ನ ಮತ್ತೆ ಕೇಶವನ್ನು ಮುಚ್ಚಿಕೊಂಡು ನಿಂತಂತ ಅಕ್ಕ ಮಹಾದೇವಿ ಚಿತ್ರವನ್ನೇ ಕೊಟ್ಟಿದ್ದಾರೆ. ಇರಲಿ, ನಾನು ಇದನ್ನು ಸಾಕಷ್ಟು ವೇದಿಕೆಯಲ್ಲಿ ಹೇಳಿದ್ದೇನೆ. ಅಕ್ಕ ಮಹಾದೇವಿ ಬೆತ್ತಲೆಯಾಗಿ ಹೋಗಿದ್ದನ್ನ ನಾವು ಹೇಗೆ ಸಹಿಸಿಕೊಳ್ಳೋಣ ಎನ್ನುವಂತ ಒಂದು ಪ್ರಶ್ನೆ. ಯಾಕಂದ್ರೆ ಶತಮಾನಗಳಿಂದ ಚರಿತ್ರೆಯಲ್ಲಿ, ಪುರಾಣಗಳಲ್ಲಿ, ಕಾವ್ಯಗಳಲ್ಲಿ ನಾವು ಹಾಗೆ ಬರಿತಾ ಬಂದಿದ್ದೇವೆ. ಒಂದು ನನಗೆ ಇದ್ರ ಬಗ್ಗೆ ಅಬ್ಜೆಕ್ಷನ್ ಇದೆ. ನಾನು ಇದನ್ನು ಸಾಕಷ್ಟು ಸಲ ಚರ್ಚೆ ಮಾಡಿದ್ದೇನೆ ನಮ್ಮ ಗುರುಗಳೊಂದಿಗೆ. ಹಾಗೆ ಕೌಶಿಕನ ಅರಮನೆಗೆ ಹೋಗಿ ಸೀರೆಯನ್ನ ತೆಗೆದು ಒಗೆದಿರಬಹುದು, ಜಗಿರಬಹುದು ಕೌಶಿಕ, ನನಗೆ ಈ ಸೀರೆ ಮೋಹ ಬೇಡ ಅಂತ ಕೊಟ್ಟಿರಬಹುದು. ನಂತರ ಅವಳು ಕೇಶಾಂಬರ ಧಾರಿಯಾಗಿ ಹೋದಳು. ಕೇಶಾಂಬರಧಾರಿಯಾಗಿ ಹೋದಳು. ಕೇಶಾಂಬರಧಾರಿ ಅಂದ್ರೆ ನೀವು ಆಕೆಯನ್ನು ಬೆತ್ತಲೆ ಯಾಕೆ ಗೊಳಿಸಿದ್ರಿ? ಒಂದು ಘಟನೆಯನ್ನು ನಾನು ಹೇಳ್ತೇನೆ. 12ನೇ ಶತಮಾನದಲ್ಲಿ ಕೊಂಡುಗುಳಿ ಕೇಶರಾಜ ಅಂತ ಒಬ್ಬ ಶರಣ ಬರ್ತಾನೆ. ಅವನು ಕೂಡ ಅರಸನ ಆಸ್ಥಾನದಲ್ಲಿ ಕವಿಯಾಗಿ ಇದ್ದಾಗ ಅವನು ರಾಜತ್ವವನ್ನು ಧಿಕ್ಕರಿಸಿ ಬರ್ತಾನೆ. ಹರಿಹರನ ಹಾಗೆ ರಾಜತ್ವವನ್ನು ಧಿಕ್ಕರಿಸಿ ಬರುವಾಗ ಮೈ ಮೇಲಿನ ಬಟ್ಟೆಯನ್ನು ಕಿತ್ತೆಸದ ಅಂತ ಬರ್ತದೆ ಘಟನೆಯೊಳಗೆ. ಮೈ ಮೇಲಿನ ಬಟ್ಟೆಯನ್ನು ತೆಗೆದೊಗೆದು ಅವನು ಕೇಶಾಂಬರಧಾರಿಯಾಗಿ ಬಂದ ಅಂತ ಬರ್ತದೆ. ಕೇಶಾಂಬರಧಾರಿಯಾಗಿ ಬಂದ ಕೊಂಡುಗುಳಿ ಕೇಶರಾಜ ಅಂದಾಗ ಅವನಿಗೆ ನಮ್ಮ ಕವಿಗಳು ಏನಂತ ಎಕ್ಸ್ಪ್ಲೇಷನ್ ಕೊಡ್ತಾರಂದ್ರೆ, ಅವನು ಕಂಬಳಿಯನ್ನು ಹೊದ್ದು ಬಂದ. ಕೇಶಾಂಬರ ಅಂದ್ರೆ ಕಂಬಳಿ. ಕೇಶಾಂಬರವನ್ನ ಕಂಬಳಿಯನ್ನು ಹೊದ್ದು ಬಂದ ಕೊಂಡುಗುಳಿ ಕೇಶರಾಜ ಅಂತ ಬರೆದಂತ ನಮ್ಮ ಕವಿಗಳು ಅಕ್ಕನಿಗೆ ಹೇಗೆ ಬತ್ತಲೆಗೊಳಿಸಿದ್ರು ಅನ್ನೋದು ನನಗೆ ದೊಡ್ಡ ಕ್ವಶನ್ ಮಾರ್ಕ್. ಆಕೆಯು ಕೇಶಾಂಬರಧಾರಿಯಾಗಿ ಬಂದು ಅಂದ್ರೆ ಆಕೆಯು ಕಂಬಳಿಯನ್ನು ಹೊದ್ದು ಬಂದಿದ್ದಾಳೆ ಅನ್ನೋದನ್ನ ನಾವು ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದಷ್ಟೇ ನನ್ನ ಒಂದು ಕಳಕಳಿ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಹೋಗ್ಲಿಕ್ಕೆ ನಾವು ಬಿಡ್ತೀವ? ಸಾಧ್ಯನಾ? ಇದು ಕಲ್ಲು ಹೊಡೆದು ಸಾಯಿಸ್ತಿದ್ವಿ ಏನೋ ನಾವು ಹೇಗೆ ಬಿಡ್ತೀವಿ? ನಮ್ಮ ಕವಿಗಳು ಅಕ್ಕನ ವೈರಾಗ್ಯವನ್ನು ವಿಜೃಂಭಿಸುವ ಒಂದು ಭರದಲ್ಲಿ, ಅಕ್ಕನ ವೈರಾಗ್ಯದ ಭಕ್ತಿಯನ್ನ ಹೇಳುವ ಭರದಲ್ಲಿ ಎಷ್ಟು ವೈರಾಗ್ಯ ಅಂದ್ರೆ ಅವಳನ್ನ ಬಟ್ಟೆ ತೊಡಿಸಲಾರದಷ್ಟು ವೈರಾಗ್ಯವನ್ನ ಆಕೆಯ ಮೇಲೆ ಹೇರಿದ್ದಾರೆ
ಎನ್ನುವುದನ್ನ ಈ ಎಲ್ಲ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗಿದೆ. ಯಾಕೆಂದರೆ ಬಸವಣ್ಣ ನಮಗೆ ಕಲಿಸಿದ್ದು ವೈಚಾರಿಕತೆಯನ್ನು ಹೊರತು ಮೂಢನಂಬಿಕೆಯನ್ನಲ್ಲ, ಕೆಟ್ಟ ಸಂಪ್ರದಾಯಗಳನ್ನಲ್ಲ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಅದಕ್ಕೆ ಬಸವಣ್ಣ ಹೇಳಿದ್ರು, ಈ ಮಾಯೆಯ ಗೆಲುವಡೆಯನ್ನಳವಲ್ಲ. ಸಾಧ್ಯನೇ ಇಲ್ಲ ಅಂದ್ರೆ ಬಸವಣ್ಣ, ಹೆಣ್ಣು ಮಾಯೆ ಅಂತೀರಿ, ಈ ಮಾಯೆಯನ್ನು ನಾನು ಗೆದ್ದಿಲ್ಲ. ಯಾಕಂದ್ರೆ ಮಾಯೆಯನ್ನು ಗೆದ್ದವನೇ ಶರಣ ಅಂತ ಹೇಳ್ತೀರಿ, ನಾನು ಗೆದ್ದಿಲ್ಲ ಅಂತ ಹೇಳುವುದರ ಮೂಲಕ ಲಿಂಗ ಭೇದವನ್ನ, ವರ್ಗ ಭೇದವನ್ನ, ವರ್ಣ ಭೇದವನ್ನ, ಅಸಮಾನತೆಯನ್ನ ಹೊಡೆದು ಹಾಕಿದಂತ ಬಸವಣ್ಣ ಮಾನವ ಹಕ್ಕುಗಳನ್ನ ನಮಗೆ ಕಲಿಸಿಕೊಟ್ಟಿದ್ದಾರೆ. ಮಾನವ ಧರ್ಮ ಅದು ಬಸವ ಧರ್ಮ ಅನ್ನೋದನ್ನು ನಾವು ಗಮನಿಸಬೇಕು. ಇವತ್ತಿನ ಎಲ್ಲಾ ತಲ್ಲಣಗಳಿಗೆ, ಇವತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಬಸವಣ್ಣನಲ್ಲಿ ಇದೆ. ಬಸವಣ್ಣನನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ, ತಿಳಿದುಕೊಳ್ಳಬೇಕಾದಂತ ಅನೇಕ ಚರ್ಚೆ ಗೋಷ್ಠಿಗಳು ನಡೀಬೇಕು ಅನ್ನೋದು ಒಂದು ಮಾತು. ನಾವು ನಿಜವಾದ ವಚನಗಳನ್ನ, ಯಾಕಂದ್ರೆ ಸಾಕಷ್ಟು ಪಟ್ಟಿ ವಚನಗಳು ಸೇರ್ಕೊಂಡು ಬಿಟ್ಟಿವೆ, ನಿಜವಾದ ವಚನಗಳನ್ನ ಸರಿಯಾಗಿ ಅರ್ಥೈಸುವಂತ ಕೆಲಸ ಮಾಡಬೇಕಾಗಿದೆ. ರಾಂಗ್ ಇಂಟರ್ಪ್ರಿಟೇಷನ್ ಸಾಕಷ್ಟು ವಚನಗಳಲ್ಲಿ ನಡೆದಿದೆ. ಇದು ಬದಲಾವಣೆ ಆಗಬೇಕು. ಸರಿಯಾದ ವಚನಗಳು, ನಿಜವಾದ ವಚನಗಳು ಸರಿಯಾಗಿ ಅರ್ಥೈಸುವಂತ ಕೆಲಸ ಮಾಡಿದಾಗ, ವಚನ ಪರಿಷ್ಕರಣ ಮತ್ತೆ 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 ಆದಾಗ ಈ ಒಂದು ಶರಣರ ಆಶಯಗಳಿಗೆ ನಾವು ನ್ಯಾಯ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಶರಣ ಧರ್ಮ, ಬಸವ ಧರ್ಮ ಅದು ಸಮಾನತೆಯ ಧರ್ಮ. ಅದನ್ನ ನಾವು ಅರಿಯುವಂಥದ್ದು ಇವತ್ತು ಲಿಂಗ ದೀಕ್ಷೆ, ಲಿಂಗಾಯತರು ಅನಿಸಿಕೊಂಡವರು ಲಿಂಗ ದೀಕ್ಷೆಯನ್ನ ನಾವು ತಳೆದಾಗ ನಮ್ಮ ಎಲ್ಲಾ ಸೂತಕಗಳು ಕಳೆದು ಹೋದು, ಎಲ್ಲಾ ಜಾತಿಯ ಅಸಮಾನತೆಗಳನ್ನು ನಾವು ಕಳೆದುಕೊಳ್ಳಬೇಕು. ನಾವೆಲ್ಲರೂ ಸಮಾನರು ಅನ್ನೋದು. ಇಲ್ಲಿ ಗುರು ವ್ಯಕ್ತಿ ಅಲ್ಲ ಅನ್ನೋದನ್ನ ನಾವು ಮೊಟ್ಟ ಮೊದಲು ಅರ್ಥ ಮಾಡ್ಕೋಬೇಕು. ಗುರು ಅಂದ್ರೆ ಕೇವಲ ಒಂದು ವ್ಯಕ್ತಿ ಅನ್ಕೊಂತ ನಾವು ಪೂಜೆ ಮಾಡ್ತಾ ಬಂದಿದೀವಿ. ಅರಿವೇ ಗುರು ಅಂತ ಹೇಳಿಕೊಟ್ಟವನು ಬಸವಣ್ಣ. ಶರಣರು ನಮಗದನ್ನು ಹೇಳಿಕೊಟ್ಟು, ಗುರು ವ್ಯಕ್ತಿ ಅಲ್ಲ. ಗುರು ಅಂದ ತಕ್ಷಣ ವ್ಯಕ್ತಿ ಅಂತ ನಾವು ಭಾಸ ಮಾಡೋದು, ನಿನ್ನ ಅರಿವೇ ನಿನಗೆ ಗುರು. ಹಾಗಾದ್ರೆ ಲಿಂಗ ಕೊಟ್ಟನಲ್ಲ, ಲಿಂಗ ದೇವರೇನು? ಲಿಂಗವು ದೇವರಲ್ಲ, ಎರೆದರೆ ನೆನೆದರು ಮರೆದರೆ ಬಾರದು, ಹುರುಳಿಲ್ಲ ಲಿಂಗಾರ್ಚನೆ ಅಂತ ಹೇಳ್ತಾರೆ ಬಸವಣ್ಣವರು. ಮತ್ತೇನು? ಲಿಂಗವು ದೇವರಲ್ಲ, ಮತ್ತೇನು? ಕದಳಿ ಎಂಬ ಚನ್ನ ಮಲ್ಲಿಕಾರ್ಜುನ ಎಲ್ಲಿದನು ಅಂತ ಹೊರಟಂತ ಆತ್ಮಾದೇವಿ ಕದಳಿಗಳೊಳಗದಾನೆ, ಶ್ರೀಶೈಲದೊಳಗಂತ ಹೋಗಿ ಎಲ್ಲಿದ್ದಾನೆ ಚನ್ನ ಮಲ್ಲಿಕಾರ್ಜುನ ಅಂದ ಕೊನೆಗೆ ನನ್ನೊಳಗೆ ದೇವರಿದ್ದಾನೆ, ಕೊನೆಗೆ ನಾನೇ ಚನ್ನ ಮಲ್ಲಿಕಾರ್ಜುನ ಅನ್ನೋ ಸ್ಥಿತಿಗೆ ಬಂದು ಬಿಡ್ತಾಳೆ. ಇದು ನಮ್ಮ ಬಸವಣ್ಣ, ನಮ್ಮ ಶರಣರು ಹೇಳಿಕೊಟ್ಟಂತ ಒಂದು ಯೋಗದ ಒಂದು ಆತ್ಯಂತಿಕ ಒಂದು ನಿಲುವು ಅನ್ನೋದನ್ನು ನಾವು ಗಮನಿಸಬೇಕು. ಲಿಂಗ ದೇವರಲ್ಲ, ದೇವರನ್ನ ಕಾಣುವ ಒಂದು ಮಾಧ್ಯಮ ಅದು. ಲಿಂಗವು ದರ್ಪಣವಾಗಿತ್ತು ನೋಡ, ನಿನ್ನ ಆತ್ಮವನ್ನು ನೋಡಿಕೊಳ್ಳುವ ಕನ್ನಡಿ ಅದು. ನಿನ್ನ ಆತ್ಮಾವಲೋಕನ ಮಾಡುವ ಕನ್ನಡಿಗೆ ಹೊರತು ಅದು ದೇವರಂತ ಮತ್ತೆ ನೀವು ಅದನ್ನ ಸ್ಥಾವರಗೊಳಿಸುವುದು ಇದು ಬಸವ ಧರ್ಮ ಅಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ಗುರು ವ್ಯಕ್ತಿ ಅಲ್ಲ, ಲಿಂಗ ವಸ್ತುವಲ್ಲ, ತೋರ್ಸಾಕಲ್ಲ, ಮಂದಿಗೆ ತೋರ್ಸಾಕ ಲಿಂಗ ಹಾಕೊಂಡು ನಾನು ಲಿಂಗಾಯತ ಅನ್ನುವುದಲ್ಲ. ಅದನ್ನ ಹೇಳ್ತಾರೆ ಶರಣರು. ಜಂಗಮ ಜಾತಿ ಅಲ್ಲ, ಜಂಗಮ ಅನ್ನುವುದು ಸಮಾಜ ಅನ್ನುವಂತ ಒಂದು ಹಿರಿದಾದ ಅರ್ಥವನ್ನು ಬಸವಣ್ಣವರು ಕೊಟ್ಟಿದ್ದಾರೆ. ಇವತ್ತು ನೀನು ಗುರುಲಿಂಗ ಜಂಗಮಕ್ಕೆ ನಿನ್ನ ನಿಷ್ಠೆ ಇರಲಿ ಎನ್ನುವುದನ್ನ ಯಾವ ಅರ್ಥದಲ್ಲಿ ನಾವು ಅರ್ಥೈಸ್ಕೋಬೇಕು. ಆವಾಗ ನಾವು ಬಸವಣ್ಣವರ ಇಂಥ ಜಯಂತಿಗಳಿಗೆ, ಇಂಥ ಒಂದು ಉತ್ಸವಗಳಿಗೆ ಅರ್ಥ ಬರ್ತದೆ. ಬದುಕನ್ನ ಪ್ರೀತಿಸಿದವನು ಬಸವಣ್ಣ. ಬದುಕನ್ನ ಪ್ರೀತಿಸುವುದನ್ನು ಕಲಿಸಿಕೊಟ್ಟ ನಮಗವನು. ಯಾಕಂದ್ರೆ ಗೃಹಸ್ಥ ಜೀವನವನ್ನ ಅಲ್ಲಿ ಆಮಂತ್ರಣ ಮಾಡಿಕೊಂಡು ಸಂಸಾರದ ಧರ್ಮ ಇದು ಬಸವ ಧರ್ಮ ಅಂದ್ರೆ ಸಂಸಾರದ ಧರ್ಮ ಹೊರತು ಇದು ಸನ್ಯಾಸ ಧರ್ಮವಲ್ಲ. ಆ ಹಿನ್ನೆಲೆ ಒಳಗ ಗೃಹಸ್ಥ ಜೀವನವನ್ನ ಅವರು ಬರಮಾಡಿಕೊಂಡು ಸತಿಪತಿಗಳು ಒಂದಾದ ಭಾವ ಬಹಳ ದೊಡ್ಡ ಸಿದ್ಧಾಂತ ಅದು. ಶರಣ ಸಿದ್ಧಾಂತ ಕೊಟ್ಟಂತ ಸಿದ್ಧಾಂತ. ಯಾಕಂದ್ರೆ ಒಂದು ಹೆಣ್ಣು ಅಂದ್ರೆ ಕಡಿಮೆ ಎನ್ನುವಂತ ಭಾವನೆ ಇರುವಂತ ಸಮಾಜದೊಳಗ ನೀನು ಹೆಣ್ಣಾಗದೆ ನೀನು ಶರಣನಾಗಲೆ ಅನ್ನುವುದರ ಮೂಲಕ ಹೆಣ್ಣಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಂತದ್ದು ಸತಿಪತಿ ಭಾವ. ಹಾಗಾಗಿ ಇಂಥ ಒಂದು ಶರಣ ಸತಿ ಲಿಂಗಪತಿ ಭಾವದ ಮೂಲಕ ನಾವೆಲ್ಲರೂ ಲಿಂಗಾಯತರೆನಿಸಿಕೊಂಡಂತವರು, ನಾವೆಲ್ಲರೂ ಸಮಾನರಾಗುವುದು ಲಿಂಗದ ಮೂಲಕ. ಇಲ್ಲಿ ಜಾತಿ ಇಲ್ಲ. ನಾವು ಮತ್ತೆ ಲಿಂಗ ಕಟ್ಟಿಕೊಂಡು ಜಾತೀಯತೆಯನ್ನು ಮಾಡ್ತೇವೆ ಅಂದ್ರೆ ನಾವು ಲಿಂಗಾಯತರಲ್ಲ. ಹೌದಾ? ಬಸವ ಧರ್ಮಗಳು ಅಲ್ಲ ಅನ್ನೋದನ್ನ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಾಕ್ ಸ್ವಾತಂತ್ರ್ಯ ಕೊಟ್ಟವರು ನಮಗೆ ಬಸವಣ್ಣ. ಹೌದಾ? ಇವತ್ತು ಮಾತನಾಡಲಿಕ್ಕೆ, ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಧೈರ್ಯ ಸ್ಥೈರ್ಯ ಇದನ್ನು ಕೊಟ್ಟವನು ಬಸವಣ್ಣ ಅನ್ನೋದನ್ನ
ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಜಗತ್ತಿನೊಳಗ ಮೊಟ್ಟ ಮೊದಲು ಹೆಣ್ಣಿನ ಸ್ವಾತಂತ್ರ್ಯಕ್ಕಾಗಿ ಮನೆ ಬಿಟ್ಟವನು ಬಸವಣ್ಣ ಅನ್ನೋದನ್ನ ನಾವೆಲ್ಲ ಹೆಣ್ಣು ಮಕ್ಕಳು ಅವನಿಗೆ ತಲೆವಾಗಿ ವಂದಿಸಬೇಕು ಅನ್ನೋದನ್ನ ಈ ಮೂಲಕ ನಾನು ಹೇಳ್ತಾ, ಇಂಥ ಬಸವಣ್ಣನನ್ನ, ಇತಿಹಾಸ ಪುರುಷನಾದಂಥ ಬಸವಣ್ಣನನ್ನ ನಾವು ಮತ್ತೆ ಕತೆ ಕಾದಂಬರಿಗಳ ಮೂಲಕ ಮತ್ತೆ ಅವನ ಪೌರಾಣಿಕ ವ್ಯಕ್ತಿಯಾಗಿ ಆಗಲೇ ಒಬ್ರು ಹೇಳಿದ್ರು, ನಾವು ನಂದಿಯಾಗಿ ಪೂಜೆ ಮಾಡಿದ್ವಿ, ಎತ್ತುಗಳನ್ನ ಪೂಜೆ ಮಾಡಿದ್ವಿ. ಆ ಎತ್ತುಗಳನ್ನು ಪೂಜೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಮೊನ್ನೆ ನಮ್ಮ ಅರವಿಂದ್ ಜತ್ತಿಯವರು, ನಮ್ಮ ಡಾಕ್ಟರ್ ವೀರಣ್ಣ ರಾಜೂರವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ್ರು. ಎತ್ತು ಪೂಜೆ ಮಾಡೋದು ಯಾಕೆ ಬಂತು ನಮ್ಮಲ್ಲಿ? ಅದು ಒಂದು ಕಾಯಕ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಲಿಂಗಾಯತ ಕಮ್ಯುನಿಟಿ ಅನ್ನೋದು ಏನಿದೆ, ಬ್ರಿಟಿಷರ ಆಳ್ವಿಕೆಯೊಳಗ ಬರೆಯಲ್ಪಟ್ಟಿದೆ. ಕರ್ನಾಟಕವನ್ನ ಲಿಂಗಾಯತರ ನಾಡು ಅಂತಾನೆ ಬರೆದಿದ್ದಾರೆ ಗೆಜೆಟರ್ ಒಳಗೆ ಬ್ರಿಟಿಷ್ ಅವರು. ಯಾಕಂದ್ರೆ ಲಿಂಗಾಯತ ಕಮ್ಯುನಿಟಿ ಹೆಚ್ಚಿದೆ. ಅವರು ರೈತಾಪಿ ಜನಾಂಗ, ಕೃಷಿಕ ಜನಾಂಗ, ಅವರ ಮೂಲ ಅದು ಎತ್ತು. ಆ ಹಿನ್ನೆಲೆ ಒಳಗೆ ಇವತ್ತು ಬಸವಣ್ಣ ನಮಗೆ ದೇವರು, ಎತ್ತು ನಮ್ಮ ದೇವರು. ಆ ಹಿನ್ನೆಲೆ ಒಳಗೆ ಬಸವಣ್ಣನನ್ನ ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಆಗ್ಲಿಲ್ಲ ಕಲ್ಯಾಣ ಕ್ರಾಂತಿಯ ನಂತರ. ಅಲ್ಲಲ್ಲಿ ಬಸವ ನಂದಿಗಳನ್ನು ಇಡುವುದರ ಮೂಲಕ ಇಂಥ ಒಂದು ಪರಂಪರೆ ಬಂದಿರಬಹುದು ಅನ್ನುವಂಥ ಮಾತನ್ನ ಮೊನ್ನೆ ಅವರು ತಮ್ಮ ಚರ್ಚೆಯೊಳಗೆ ಹೇಳಿದ್ರು. ನಾನು ಅದನ್ನು ಕೇಳಿದ್ದೆ. ಏನೇ ಇರಲಿ, ಮೂಢನಂಬಿಕೆಯಿಂದ ನಾವು ದೂರ ಸರಿದಾಗ ಇವತ್ತು ಬಸವ ಸಮಿತಿಯವರು 40 ಭಾಷೆಗಳಲ್ಲಿ ವಚನಗಳನ್ನು ಅನುವಾದ ಮಾಡಿದ್ದಾರೆ ಅಂದ್ರೆ ಬಹಳ ದೊಡ್ಡ ಕೆಲಸ ಅದು. 10 ವಿದೇಶಿ ಭಾಷೆಗಳಲ್ಲಿ, 30 ನಮ್ಮ ದೇಶಿ ಭಾಷೆಗಳಲ್ಲಿ ಇವತ್ತು ವಚನ ಸಾಹಿತ್ಯ ಅನುವಾದಗೊಂಡಿದೆ. ಇದಿನ್ನೂ ಆಗಬೇಕಾದಂತ ಕೆಲಸ. ಇವತ್ತು ಬಸವ ಧರ್ಮಿಗಳು, ಅನುಯಾಯಿಗಳು, ಇವತ್ತು ಕ್ರೈಸ್ತ ಧರ್ಮ ಜಗತ್ತಿನ ದೊಡ್ಡ ಧರ್ಮ ಆಗಿದೆ ಅಂದ್ರೆ ಅದು ಅತ್ಯಂತ ಶ್ರೇಷ್ಠವಾದ ತತ್ವಗಳನ್ನು ಒಳಗೊಂಡಿದೆ ಅನ್ನುವ ಅರ್ಥ ಅಷ್ಟೇ ಅಲ್ಲ, ಅದಕ್ಕಿಂತಲೂ ಶ್ರೇಷ್ಠತೆಯನ್ನ ಒಪ್ಪಿಕೊಂಡವರು. ಬಸವ ಧರ್ಮದ ಕ್ರೈಸ್ತ ಧರ್ಮಗಿಂತಲೂ ಶ್ರೇಷ್ಠ ಚಿಂತನೆಗಳು ಇವೆ ಅಂತ ಒಬ್ಬರೇ ಒಪ್ಪಿಕೊಂಡಂತ ಬಸವ ಧರ್ಮವನ್ನ ಇವತ್ತು ನಾವು ಕಟ್ಟಿ ಹಾಕಿಬಿಟ್ಟಿದ್ದೇವೆ. ಬಸವಣ್ಣನನ್ನು ಕೋಣಿ ಕೂಸು ಕೊಳಿತು, ಕೋಣಿ ಕೂಸು ಬೆಳಿತು ಅನ್ನುವಂಗೆ ಬಸವಣ್ಣನನ್ನ ಕೋಣೆ ಒಳಗೆ ಕುಂಡ್ರಿಸಿದವರು ನಾವೇ. ಇವತ್ತು ಬಸವ ಧರ್ಮ ಅದು ಬೆಳಿಬೇಕಂದ್ರೆ, ಮುಂದಾಗಬೇಕಂದ್ರೆ ಬಸವ ಅನುಯಾಯಿಗಳು, ಧರ್ಮದ ಅನುಯಾಯಿಗಳು ಅನಿಸ್ಕೊಂಡವರು ಸ್ಟ್ರಾಂಗ್ ಇರಬೇಕು. ನಾವು ಗಟ್ಟಿಗರಾದಾಗ ಮಾತ್ರ ಒಂದು ಧರ್ಮ, ಒಂದು ತತ್ವ ಬದುಕಿ ಉಳಿಲಿಕ್ಕೆ ಸಾಧ್ಯ. ಇದನ್ನ ಬ್ರಿಟಿಷರು ಅರ್ಥ ಮಾಡ್ಕೊಂಡ್ರು. ನೋಡ್ರಿ, ತೇಮ್ಸ್ ನದಿ ದಂಡೆ ಮೇಲೆ ಬಸವ ಮೂರ್ತಿ ಕುಂಡ್ರಿಸ್ಬೇಕಂದಾಗ ಹಾಗೆ ಹೋಗಿ ಕುಂತಿಲ್ಲ ಬಸವಣ್ಣ. ವೋಟಿಂಗ್ ನಡೀತಲ್ಲಿ. ವೋಟಿಂಗ್ ನಡೆದಾಗ ಯಾರು ಮೂರ್ತಿ ಕುಂಡ್ರಿಸ್ಬೇಕು? ಕ್ರಿಸ್ತನ ಮೂರ್ತಿ ಕುಂಡ್ರಿಸೋಣ, ಪ್ರಿನ್ಸ್ ಡಯಾನ ಮೂರ್ತಿ ಕುಂಡ್ರಿಸೋಣ. ಬಸವಣ್ಣನ ಪ್ರಪೋಸಲ್ ಹೋಯ್ತು. 3 ವೋಟಿಂಗ್ ನಡೆದಾಗ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದು ನಮ್ಮ ಬಸವಣ್ಣನಿಗೆ ಅನ್ನೋದು ನಾವು ತಿಳ್ಕೋಬೇಕು. ಬಸವಣ್ಣ ಇವತ್ತು ಜಗತ್ತಿನಾದ್ಯಂತ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆ ಎಗಲ ಬೆಳೆದು ನಿಂತಿದ್ದಾರೆ. ಇದು ಕೇವಲ ಭಾಷಣದ ಮಾತುಗಳಾಗದೆ ಬಸವ ಧರ್ಮವನ್ನ ನಾವೊಂದಿಷ್ಟು ಅಳವಡಿಸಿಕೊಳ್ಳೋದಾದ್ರೆ, ಎಲ್ಲರನ್ನ ಪ್ರೀತಿಸುವ ಗುಣವನ್ನು ನಾವು ಹೊಂದೋದಾದ್ರೆ, ಪ್ರತಿಯೊಬ್ಬರಲ್ಲಿ ದಯೆಯನ್ನು ನಾವು ಹೊಂದೋದಾದ್ರೆ ಬಸವ ಜಯಂತಿಗೆ ನಾವು ನ್ಯಾಯ ಒದಗಿಸಿದ ಹಾಗೆ ಅಂತ ಹೇಳ್ತಾ ನನ್ನ ಒಂದೆರಡು ತೊದಲು ನುಡಿಗಳನ್ನ ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಯಾಕೆಂದ್ರೆ ಸಾಕಷ್ಟು ಇವತ್ತು ಚಿಂತನೆಗಳು ನಡೀತಾ ಇವೆ. ಅವೈದಿಕತೆ, ವೈದಿಕತೆಯ ಅನೇಕ ಸಂಘರ್ಷಗಳ ಮಧ್ಯೆ ವೇದ ಪುರಾಣಗಳನ್ನ ಧಿಕ್ಕರಿಸಿದಂತವರು ಬಸವಣ್ಣ. ಇದು ನಾವು ಒಪ್ಪಿಕೊಳ್ಳಬೇಕು. ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ, ಆಗಮದ ಮೂಗು ಕೊಯ್ಯುವೆ ಅಂತ ಹೇಳಿದಂತ ಬಸವಣ್ಣ ಅವುಗಳನ್ನ ದೂರ ದೂರ ಬಂದಿದ್ದಾನೆ ಅನ್ನೋದನ್ನ ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ಮತ್ತೆ ಕೆಲವು ವಾದ ಮಾಡಿದ್ರೆ ಈಗಾಗಲೇ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ವೇದ ಉಪನಿಷತ್ತುಗಳೇ ಸಂಸ್ಕೃತದಲ್ಲಿ ಇದ್ದದ್ದು ಕನ್ನಡದೊಳಗೆ ವಚನಗಳು ಬರೆದಾರ ಅಂತ ಹೇಳಿದ್ರು. ಅವರನ್ನ ಹೋಗೋಣ, ಅವು ಕನ್ನಡದ ವೇದ ಉಪನಿಷತ್ತುಗಳ ಅನುವಾದ ಕನ್ನಡ ವಚನಗಳಾಗಿದ್ರೆ ಮತ್ತೆ ಯಾಕೆ ಅವನು ಸುಟ್ಟು ಇಡುವಾಗಿತ್ತಲ್ಲ, ಸುಟ್ಟರೆ ಮತ್ತವನ್ನ ಅವುಗಳನ್ನು ವಿರೋಧ, ಅವುಗಳಿಂದ ದೂರವಾಗಿ ನಿಂತಂತವುಗಳು ವಚನಗಳನ್ನು ನಾವು ಅರ್ಥ ಮಾಡ್ಕೊಳ್ಳಬೇಕು. ಇದನ್ನು ಬಸವಣ್ಣನ ಅರ್ಥ ಮಾಡ್ಕೊಂಡಾನ ಅವತ್ತು. ಅದಕ್ಕೆ ಬಸವಣ್ಣ ಹೇಳಿಬಿಟ್ರು, ಹೊರೆ ಕಟ್ಟಿಡ್ತೀನಿ ಅದನ್ನ, ವೇದವನ್ನ ಹಂಗ ಹೊರಗಿಟ್ರೆ ಅಪಾಯ ಐತದು. ಯಾಕಂದ್ರೆ ಖಡ್ಗಾನ ಹಂಗ ಹೊರಗೆ ಇಟ್ಕೊಂಡು ಅಡ್ಡಾಡಿದ್ರೆ ಯಾರು ಬೇಕಾದ್ರೆ ಬಿಡೋದು, ರಕ್ತ ಬಂದು ಅಪಾಯ ಮಾಡ್ತದೆ. ಅದನ್ನು ಭದ್ರವಾಗಿ ಕಟ್ಟಿ ಇಟ್ಟುಬಿಡೋಣ ಅಂತ ಹೇಳ್ತಾರ. ಹೌದಾ? ಅದನ್ನ ಅವರು ಇಲ್ಲಿ ನಾವು ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ. ಇಲ್ಲ ವಕೀಲರು ಕುಂತಾರ. ಇನ್ನೊಬ್ಬರ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ನಾವು ಮಾತಾಡೋ ಹಕ್ಕು ನಮಗಿಲ್ಲ. ಅದು ಅವ್ರ ಪ್ರಾಪರ್ಟಿ, ಅದು ವೇದ ಆಗಮ. ಅದ್ರ ಬಗ್ಗೆ ನಾವು ಕೆಟ್ಟದ್ದು ಮಾತಾಡೋದು ಬೇಡ, ಅದನ್ನ ಕಟ್ಟಿಟ್ಟು ಬಿಡೋಣ ಅಂತ ಬಸವಣ್ಣ. ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡ್ಕೋಬೇಕು.
ಯಾರ ಬಗ್ಗೆ ನಾವು ದೂಷಣೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮತನವನ್ನು ನಾವು ಉಳಿಸಿಕೊಂಡು ಬೆಳೆಸ್ಕೊಂಡಾಗ ಮಾತ್ರ ಬಸವ ಧರ್ಮಕ್ಕೆ, ಬಸವ ಚಿಂತನೆಗೆ ನಾವು ನ್ಯಾಯ ಒದಗಿಸಿದಾಗೆ ಅಂತ ಹೇಳ್ತಾ, ಸಾಕಷ್ಟು ನಿರಂತರ ಬಸವ ಚಿಂತನೆಗಳಂದ್ರೆ ಅದು ನಿರಂತರ ಪಯಣ. ಅದು ಅರ್ಥ ಮಾಡಿಕೊಳ್ಳುವುದು ಅರಿವು ಒಂದಾದರೆ ಆಚಾರ್ಯದಲ್ಲಿ ತರುವುದು ಇನ್ನೂ ದೊಡ್ಡದು. ಅದನ್ನ ಇವತ್ತು ನಾವು ಮಾಡಬೇಕಾಗಿದೆ. ಇಂಥ ಸಂಘಟನೆಗಳು, ಇಂಥ ಗೋಷ್ಠಿಗಳು, ಇದೇ ಶಿವಾನುಭವ, ಇದೇ ಮಹಾ ಮಂಟಪ, ಇದೇ ಅನುಭವ ಮಂಟಪ. ಅನುಭವ ಮಂಟಪ ಇಲ್ಲ ಅನ್ನೋರಿಗೆ ಉತ್ತರ ಕೊಡಬೇಕು. ದಿನ ದಿನ ಅನುಭವ ಮಂಟಪಗಳು ಇಲ್ಲಿ ನಡೀತಾ ಇವೆ ಬಸವ ಚಿಂತನೆಯಲ್ಲಿ. ಬಸವ ಅನುಭವ ಮಂಟಪ ಅಂದ್ರೆ ಕಲ್ಲು ಗೋಡೆಗಳ ಮಂಟಪ ಅಲ್ಲ, ಅದು ಬಸವಣ್ಣನ ಮಹಾಮನೆಯಾಗಿತ್ತು. ಮಹಾಮನೆಯ ಕಾನ್ಸೆಪ್ಟ್ ಅನ್ನು ಬಸವಣ್ಣ ಕೊಟ್ಟಿದ್ದಾನೆ. ಯಾಕಂದ್ರೆ ನಾವೆಲ್ಲರೂ ಗೃಹಸ್ಥರು, ಹೌದಾ? ಗೃಹಸ್ಥರ ಜೀವನ ಲಿಂಗಾಯತ ಧರ್ಮ. ಹೀಗಾಗಿ ಮನೆ ಮಹಾಮನೆ, ಆ ಮಹಾಮನೆಯಲ್ಲಿ ದಾಸೋಹ ಮನೆ, ಅನುಭವ ಮಂಟಪ, ಚಿಂತನೆ ಮನೆ ಆಗಿತ್ತು ಅನ್ನೋದನ್ನ ಒತ್ತಿ ಒತ್ತಿ ಹೇಳುವುದರ ಮೂಲಕ ಬಸವ ಜಯಂತಿಯನ್ನ ನಾವೆಲ್ಲರೂ ಆತ್ಮ ಸಾಕ್ಷಿಯಾಗಿ ಆಚರಿಸೋಣ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು.